ಇವತ್ತಿನ ಕ್ಲಾಸ್ದಾಗ ಬಯಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ PUC ಬಯಾಲಜಿ ಫಸ್ಟ್ PUC ಸೈನ್ಸ್ ಬಯಾಲಜಿ ಟೆಕ್ಸ್ಟ್ ಬುಕ್ ಇದೆ. ಯೂನಿಟ್ 1 ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಈ ಥರ 4 ಯೂನಿಟ್ ಇದಾವೆ. 1 2 3 4 5 ಯೂನಿಟ್ ಇದಾವೆ. 5 ಯೂನಿಟ್ದಾಗ 1 ಯೂನಿಟ್ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಇದ್ರಾಗ 4 ಚಾಪ್ಟರ್ ಯಾವ್ಯಾವ? ದ ಲಿವಿಂಗ್ ವರ್ಲ್ಡ್ ಅಂದ್ರೆ ದ ಲಿವಿಂಗ್ ವರ್ಲ್ಡ್ದಾಗ ಏನು ನಾವು ಕಲಿತೇವಂದ್ರೆ ಜೀವ ಇರೋ ಪ್ರತಿ ವಸ್ತು ಬಗ್ಗೆ ಕಲಿತೇವೆ. ಅವು ಯಾವ್ಯಾವ, ಅವು ಎಷ್ಟು ಅದಾವು, ಅವಕ್ಕೆ ಹೆಸರು ಹೆಂಗೆ ಬತ್ತು ಅನ್ನೋದು ಪ್ರತಿಯೊಂದು ಲಿವಿಂಗ್ ವರ್ಲ್ಡ್ದಾಗ ಕಲಿತೇವೆ. ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಅಂದ್ರೆ ಇದು 2ನೇ ಚಾಪ್ಟರ್. ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ದಾಗ ಏನು ಕಲಿತೇವಂದ್ರೆ ನಾವು ಅವನ್ನ ಡಿಫ್ರೆಂಟ್ ಹೆಂಗೆ ಅದಾವ ಅಂದ್ರೆ ಎಕ್ಸಾಂಪಲ್ ಕೊಡ್ತಾನೆ. ಈಗ ನಿಮ್ಗೆ ಈಗ ಮನುಷ್ಯರನ್ನ ಯಾವ ರೀತಿ ಒಳಗೆ ನಾವು ಡಿಫ್ರೆನ್ಸಿಯೇಟ್ ಮಾಡಿದಾರೆ. ಈಗ ಕಾಸ್ಟಿಸಮ್ ಪ್ರಕಾರ ಹಿಂದೂಗಳ, ಮುಸ್ಲಿಮ, ಕ್ರಿಶ್ಚಿಯನ್ಸ, ಜೈನರ ಅನ್ನೋ ಈ ರೀತಿ ಹೆಂಗೆ ಈ ರೀತಿ ಕಾಸ್ಟಿಸಮ್ ಕ್ಲಾಸಿಫಿಕೇಷನ್ ಮಾಡಿದಾರಲ್ಲ, ಆ ರೀತಿ ಬಯೋಲಜಿಕಲ್ ಕ್ಲಾಸಿಫಿಕೇಷನ್ ಅಂದ್ರೆ ಆ ರೀತಿ ಎನಿಮಲ್ಸನ್ನ, ಪ್ಲಾಂಟ್ಸನ್ನ ಇವನ್ನ ಪ್ರತಿಯೊಂದು ಒಂದೊಂದು ಗ್ರೂಪ್ದಾಗ ಹಾಕ್ಯಾರ. ಹೆಂಗೆ ಹಾಕ್ರು ಏನೋ ಅನ್ನೋದು ಈ ಥರ ಕಲಿತಾವೆ. ಪ್ಲಾಂಟ್ ಕಿಂಗ್ಡಮ್ದಾಗ ಪ್ರತಿಯೊಂದು ಹೂವು, ಗಿಡ, ಮರ ಏನೇನಿದಾವು, ಅವು ಏನೇನು ಕೆಲಸ ಮಾಡ್ತಾವೆ ಅದ್ರ ಬಗ್ಗೆ ಕಲಿತಾವೆ. ಎನಿಮಲ್ಸ್ ಬಗ್ಗೆ ಅಂದ್ರೆ ಪೂರ ಎನಿಮಲ್ ಎಲ್ಲ ಪ್ರಾಣಿಗಳ ಬಗ್ಗೆ ಕಲ್ತ್ಬಿಡ್ತಾವೆ. ಇದು ಎಲ್ಲಕ್ಕೂ ಕಲಿಯೋದಕ್ಕೆ ಏನಂತಾರು? ಈ ಥರ ಮನುಷ್ಯ ಭೀ ಮನುಷ್ಯನೂ ಹಿಡ್ಕೊಂಡು ಈ ಕಲಿಯೋದಕ್ಕೆ ಏನಂತಾರು? ಅದಕ್ಕೆ ಡೈವರ್ಸಿಟಿ ಅಂತಾರೆ. ಇವೆಲ್ಲನೂ ಕಲಿಯೋದಕ್ಕೆ ಡೈವರ್ಸಿಟಿ ಅಂತಾರೆ. ಅದಕ್ಕೆ ಯೂನಿಟ್ ಹೆಸರನ್ನು ಕೊಟ್ಟವರು ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಬರೀ ಈಗ ಚಾಪ್ಟರ್ ಕಡೆ ಹೋಗೋಣ. ಯಾವ ಚಾಪ್ಟರ್? ದ ಲಿವಿಂಗ್ ವರ್ಲ್ಡ್. ಈಗ ಲಿವಿಂಗ್ ವರ್ಲ್ಡ್ ಹೋಗಿದ್ದಪ್ಪೆಲ್ಲ ನಿಮ್ಗೆ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ಲಿವಿಂಗ್ ಅಂದ್ರೆ ಏನು ಗೊತ್ತಾಗಬೇಕು. ಲಿವಿಂಗ್ ವರ್ಲ್ಡ್ ಬಗ್ಗೆ ಈಗ ಲಿವಿಂಗ್ ವರ್ಲ್ಡ್ ಮೀನಿಂಗ್ ಬೇರೆ ಟೈಪ್ ಆಗ್ತೈತಿ. ಈಗ ನಾವು ಯಾವ ರೀತಿ ಮಾತಾಡ್ತೇವೆ ಅನ್ನೋದ್ರ ಮ್ಯಾಗ ಡಿಪೆಂಡ್. ಈಗ ಲಿವಿಂಗ್ ವರ್ಲ್ಡ್ ನಾವು ನಾರ್ಮಲಿ ಮಾತಾಡ್ತೀವಿ ಅಂದ್ರೆ ಲಿವಿಂಗ್ ಅಂದ್ರೆ ಏನು? ಬಿಡೋದಾ? ಇಂಗ್ಲೀಷ್ದಾಗಂತೂ ವರ್ಡ್ಗಳಿಗೆ ಇವೇ ಅಲ್ಲ. ಈಗ ನೋಡಿ, ಐ ಆಮ್ ಲಿವಿಂಗ್ ಫ್ರಮ್ ಹಿಯರ್ ಅಂದರೆ ಬೇರೆ ಮೀನಿಂಗ್ ಬರ್ತೈತಿ. ಐ ಆಮ್ ಲಿವಿಂಗ್ ಹಿಯರ್ ಅಂದರೆ ಬೇರೆ ಮೀನಿಂಗ್ ಬರ್ತೈತಿ. ಈ ಇಂಗ್ಲೀಷ್ದಾಗ ವರ್ಡ್ಗಳಿಗೆ ಮೀನಿಂಗ್ ಇಲ್ದಂಗೆ ಆಗಿದೆ. ಕನ್ನಡದಾಗ ಹೇಳ್ತಾನೆ ಕೇಳಿ. ಬಯೋಲಾಜಿಕಲ್ ಪ್ರಕಾರ ಲಿವಿಂಗ್ ವರ್ಲ್ಡ್ ಅಂದ್ರೆ ಜೀವ ಇರೋ ಪ್ರತಿ ವಸ್ತುನೂ ಲಿವಿಂಗ್. ಅದು ಏನಾಗಿರಲಿ, ಪ್ರಾಣಿ ಆಗಿರಲಿ, ಯಾವುದಾಗಿರಲಿ, ಅದು ಭೂಮಿ ಮ್ಯಾಗಿಂದ ಇರಲಿ, ಆಕಾಶದಿಂದಿರಲಿ, ನೀರಿನಿಂದಿರಲಿ, ಭೂಮಿ ಒಳಗಿಂದಿರಲಿ, ಪ್ರತಿ ಒಂದು ವಸ್ತುಕ್ಕೆ, ಯಾವ ವಸ್ತುಕ್ಕೆ ಜೀವ ಐತಿಲ್ಲ ಅದು ಲಿವಿಂಗ್. ಸಿಂಪಲ್, ಇದಷ್ಟೇ ತಿಳ್ಕೊರಿ. ಈಗ ಚಾಪ್ಟರ್ ಕಡೆ ಹೋಗೋಣ. ಈಗ ಈ ಥರ ಹೋಗೋಣ. ಈ ಪ್ಯಾರಾಗ್ರಾಫ್ದಾಗ ಏನೈತಿ, ಇದೇನು ಅಷ್ಟು ವ್ಯಾಲ್ಯೂಬಲ್ ಥಿಂಗ್ ಇಲ್ಲ, ಏನಿಲ್ಲ. ಏನು ಕೇಳ್ದಂದ್ರೆ ಈ ಪ್ಯಾರಾಗ್ರಾಮ್ದಾಗ ಭೂಮಿ ಅಂದ್ರೆ ಎಷ್ಟು ಸುಂದರ ಐತಿ, ಈ ಥರ ಏನೇನಿದಾವು ಅನ್ನೋ ಥರದ್ದು ಒಂದು ಓವರ್ವ್ಯೂ ಕೊಟ್ಟಂಗೆ ಮಾಡ್ಯಾರ. ಇದೇನು ಬೇಡ, ಇಲ್ಲಿ ಹೋಗೋಣ. ಈ ಪ್ಯಾರಾಗ್ರಾಫ್ದಾಗ ಏನೈತಿ ಅಂತ ನೋಡಿ. ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಈ ಪ್ಯಾರಾಗ್ರಾಫ್ದಾಗ ಏನೈತಿ ನೋಡಿ. ಪೆಲ್ಲ ಪ್ಯಾರಾಗ್ರಾಫ್ ಓದ್ತಾನು ಅಂತ ನಿಮ್ಗೆ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಫ್ ಯು ಲುಕ್ ಅರೌಂಡ್ ಯು ವಿಲ್ ಸಿ ಎ ಲಾರ್ಜ್ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್, ಬಿ ಇಟ್ pointed plants, insects, birds, your pets, or other animals and plants. There are also surviving organisms that you cannot see with your naked eyes, but they are around you. If you were to increase the area that you make observation in, the range and varieties of organisms that you see would increase absolutely. If you were to visit a dense forest, you would probably see a much greater number and kind of living organism in it. Each different kind of plants, animals, and organisms that you see represents a species. The number of species that are known and described range between 1.7 to 1.8 million. This refers to biodiversity, or the number
ಆರ್ ದ ನಂಬರ್ ತ ಬಂದಿತ್ತು ಇಲ್ಲಿ. ಟೈಪ್ಸ್ ಆಫ್ ಆರ್ಗನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ವಿ ಶುಡ್ ರಿಮೆಂಬರ್ ಹಿಯರ್ ದಟ್ ಆಸ್ ವಿ ಎಕ್ಸ್ಪ್ಲೋರ್ ನ್ಯೂ ಏರಿಯಾಸ್ ಆ್ಯಂಡ್ ಈವನ್ ಓಲ್ಡ್ ಒನ್ಸ್, ನ್ಯೂ ಆರ್ಗನಿಸಮ್ ಆರ್ ಕಂಟಿನ್ಯೂಸ್ಲಿ ಬೀಯಿಂಗ್ ಐಡೆಂಟಿಫೈಡ್. ಈ ಪೂರ ಪ್ಯಾರಾಗ್ರಾಫ್ದಾಗ ಏನು ಹೇಳ್ಯಾರು ಸಿಂಪಲ್ದಾಗ ಹೇಳ್ತಾನೆ ಕೇಳ್ರಿ. ಪ್ಯಾರಾಗ್ರಾಫ್ ಓದ್ಕೋತ ಉಪಯೋಗಿಲ್ಲ. ನಮ್ಮ ಸುತ್ತಮುತ್ತನೂ ಲಿವಿಂಗ್ ಆರ್ಗನಿಸಮ್ಸ್ ಇದಾವೆ. ಅಂದ್ರೆ ಲಿವಿಂಗ್ ಆರ್ಗನಿಸಮ್ ಅಂದ್ರೆ ಏನು? ಜೀವಿರೋ ವಸ್ತುಗಳು. ಎಲ್ಲಿ ನೋಡ್ತೀರಿ ನೀವು, ನಿಮ್ಮ ಹತ್ಯಾಕ ನೋಡ್ರಿ, ಮ್ಯಾಗ ನೋಡ್ರಿ, ತಳಗ ನೋಡ್ರಿ, ಜೀವಿರೋ ವಸ್ತುಗಳು ಇದ್ದಾವೆ. ಅವಕ್ಕೆ ಲಿವಿಂಗ್ ಆರ್ಗನಿಸಮ್ ಅಂತಾರೆ. ಲಿವಿಂಗ್ ಆರ್ಗನಿಸಮ್ಸ್ ಅವು ಬರ್ಡ್ಸ್ ಆಗಲಿ, ಪ್ಲಾಂಟ್ಸ್ ಆಗಲಿ, ಎನಿಮಲ್ಸ್ ಆಗಲಿ, ಟ್ರೀಸ್ ಆಗಲಿ, ಯಾವಾಗಲಿ ಅವು ಇದಾವೆ ಅನ್ನೋದು 1ನೇ ಪಾಯಿಂಟ್ದಾಗ ಹೇಳಿದಾರೆ. 2ನೇ ಪಾಯಿಂಟ್ದಾಗ ಏನು ಹೇಳ್ಯಾರು? 2ನೇ ಪಾಯಿಂಟ್ದಾಗ ಏನು ಹೇಳಿದಾರೆ ಅಂದ್ರೆ ನಮ್ಮ ಸುತ್ತಮುತ್ತನೂ ಇದಾವೆ ಲಿವಿಂಗ್ ಆರ್ಗನಿಸಮ್ ಇದಾವೆ. ಅದ್ರಾಗ ತೋಡೆ ಎಂಥವು ಅಂದ್ರೆ ಅವನು ನೆಕೆಡ್ ಐದಿಂದ ನೋಡೋಕ್ಕಾಗೋದಿಲ್ಲ. ನೆಕೆಡ್ ಐಸ್ ಅಂದರೆ ಈಗ ನಮ್ಮ ನಾರ್ಮಲ್ ಐದಿಂದ ನೋಡೋಕ್ಕೋದಿಲ್ಲ, ನಾರ್ಮಲ್ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಅವನು ಯಾತ್ರಿಂದ ನೋಡಬೇಕು? ಮೈಕ್ರೋಸ್ಕೋಪ್ದಿಂದನೂ ನೋಡ್ಬೇಕು. ಮೈಕ್ರೋಸ್ಕೋಪ, ಮಿನಿ ಮೈಕ್ರೋಸ್ಕೋಪ ಇಂಥದ್ರಿಂದನೂ ನೋಡ್ಬೇಕು. ಈ ನಾರ್ಮಲ್ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ನಾರ್ಮಲ್ ಕಣ್ಣಲ್ಲಿ ಲಾಂಗ್ ರೇಂಜ್ದು ಎನಿಮಲ್ಲ, ಇನ್ಸೆಕ್ಟ, ಬರ್ಡ್ಸ್ ಏನು ಬೇಕಾದ್ರೆ ನೋಡ್ಬೋದು ನೀವು. ಆದರೆ ಕೆಲವೊಂದವ ಅವ್ನು ನೋಡೋಕ್ಕಾಗೋದಿಲ್ಲ. ಅವ್ನು ನೀವು ಎಂಥ ಹತ್ತಿರ ನೋಡಬೇಕು? ಮೈಕ್ರೋದಾಗ ನೋಡ್ಬೇಕು, ಅಂದಾಗ ಕಾಣ್ತಾವೆ, ಇಲ್ಲಾಂದ್ರೆ ಕಾಣೋದೇ ಇಲ್ಲ ಅವು. ಇದನ್ನು ಹೇಳ್ಯಾರ. ಇನ್ನು 3ನೇ ಪಾಯಿಂಟ್, ಈಗ ನಮ್ಮ ಕಣ್ಣಲ್ಲಿ ನಾವು ಬ್ಯಾಕ್ಟೀರಿಯಾ ಆಗಲಿ, ಫಂಗಸ್ ಆಗಲಿ ನೋಡೋಕ್ಕಾಗೋದಿಲ್ಲ. ಅವನು ಯಾವ್ದ್ರಲ್ಲಿ ನೋಡಬೇಕು? ಮೈಕ್ರೋಸ್ಕೋಪ್ಲಿ ನೋಡ್ಬೇಕು. ಮೈಕ್ರೋಸ್ಕೋಪ್, ಮಿನಿ ಮೈಕ್ರೋಸ್ಕೋಪ್ ಇವ್ರಲ್ಲಿ ನೋಡಿದಾಗ ಕಾಣ್ತಾವೆ, ಅಲ್ಲಿ ತನಕ ಅವು ಕಾಣೋದಿಲ್ಲ. ಅದನ್ನು ಇದಕ್ಕೆ ಈ ಪಾಯಿಂಟ್ದಾಗ ಹೇಳ್ಯಾರ. ಇನ್ನು ಏನು ಹೇಳೋರು? ಎಕ್ಸ್ಟ್ರಾಆರ್ಡಿನರಿ ಹ್ಯಾಬಿಟ್ಸ್ ಅಂತಾರೆ. ಎಕ್ಸ್ಟ್ರಾಆರ್ಡಿನರಿ ಹ್ಯಾಬಿಟ್ಸ್ ಅಂದ್ರೆ ಏನು? ಈಗ ಎಕ್ಸಾಂಪಲ್ ತಗೋತಾನೆ. ಈಗ ಕೆಲವೊಂದು ಈಗ ಎನಿಮಲ್ಸ್, ಜೀವಿರೋ ವಸ್ತುಗಳು ಈಗ ಇಲ್ಲಿ ನಾರ್ಮಲಿ ಈಗ ಇಲ್ದಾವೆ ಇಲ್ಲಿ, ಓಕೆ. ಆದರೆ ಕೆಲವೊಂದು ಜ್ವಾಲಾಮುಖಿಯು ಕೆಲವೊಂದು ಬ್ಯಾಕ್ಟೀರಿಯಾ, ಫಂಗಸ, ಕೆಲವೊಂದು ಜೀವಿರೋ ವಸ್ತುಗಳ್ದಾವೆ ಅಲ್ಲೂ ಭೀ. ಇನ್ನು ಕೆಲವೊಂದು ಹತ್ರದಾಗ ಭೀ ಅವು ಜೀವ ಮಾಡತ್ತಾವೆ. ವಿಚಾರ ಮಾಡ್ರಿ ನೀವು, ಕುದಿ ಜ್ವಾಲಾಮುಖಿ ಒಳಗೆ ಅಂಥವ್ಕೆ ಎಕ್ಸ್ಟ್ರಾಆರ್ಡಿನರಿ ಅಂತಾರೆ. ಅಂಥ ಪ್ರಾಣಿಗಳಿಗೆ ಎಕ್ಸ್ಟ್ರಾಆರ್ಡಿನರಿ ಅಂತಾರೆ. ಇನ್ನು ಕೆಲವೊಂದು ಫುಲ್ 200-300 ಡಿಗ್ರಿ ಸೆಲ್ಸಿಯಸ್ ಥಂಡಿ, ಹತ್ರ ಗಾಳಿ ಬೈತಂದ್ರೆ ನೀವು ಬರ್ಫಾಗಿ ಹೋಗ್ತೀರಿ. ಅಂಥದ್ರಾಗೂ ಸ್ಪೀಸೀಸ್ ಜೀವ ಮಾಡತ್ತಾವೆ. ಅವಕ್ಕೆ ಎಕ್ಸ್ಟ್ರಾಆರ್ಡಿನರಿ ಅಂತಾರೆ. ಅದೇ ಎಕ್ಸ್ಟ್ರಾಆರ್ಡಿ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. 2ನೇ ಪಾಯಿಂಟ್. 3ನೇ ಪಾಯಿಂಟ್ದಾಗ ಏನು ಹೇಳ್ಯಾರು? 4ನೇ ಪಾಯಿಂಟ್ದಾಗ ಏನು ಹೇಳ್ಯಾರು? ಭೂಮಿ ಮ್ಯಾಗ 1.7ದಿಂದ ಹಿಡ್ಕೊಂಡು 1.8 ಮಿಲಿಯನ್ ಸ್ಪೀಸೀಸ್ ದಾವತ್ತ ಮನುಷ್ಯರು ಕಂಡು ಹಿಡ್ದಾರೆ. ಈ ಬುಕ್ ಏನು ಬರ್ದಾರಲ್ಲ, ಈ ಬುಕ್ ಬರ್ದಾರಂದ್ರೆ ಸುಮ್ಮ ಹಂಗೆ ಬರ್ದಿಲ್ಲ. ಅದ್ರ ಹಿಂದೆ ದೊಡ್ಡ ರಿಸರ್ಚ್ ನಡೆದಿರ್ತೈತಿ ಬುಕ್ ಬರಿಬೇಕಾದ್ರೆ. 1.8 ಮಿಲಿಯನ್ ಸ್ಪೀಸೀಸ್ ದಾವ ಅನ್ನೋದು ಕಂಡು ಹಿಡ್ದಾರೆ. ಇನ್ನೂ ಐಡೆಂಟಿಫೈ ಆಗತ್ತಾವೆ. ಇನ್ನೊಂದು 5-10 ವರ್ಷ ಹೋದ್ರೆ ಇದು 1.8 ಇದ್ದು 2 ಮಿಲಿಯನ್ ಆಗ್ಬೋದು. ಎಲ್ಲಾಗೂ ಬರೋದಿಲ್ಲ, ಏನು ಬೇಕಾದಾಗ್ಬೋದು. ಇನ್ನೂ ಸ್ಪೀಸೀಸ್ ಕಂಡು ಹಿಡಿತಾರೆ ಅಂದ್ರೆ ವಿಚಾರ ಮಾಡ್ರಿ ನೀವು. 1.7 1.8 ಮಿಲಿಯನ್ ಸ್ಪೀಸೀಸ್ ಇದಾವೆ ಅಂದ್ರೆ, ಜೀವ ಇರೋ ಪ್ರಾಣಿಗಳ್ದಾವೆ ಅಂದ್ರೆ ವಿಚಾರ ಮಾಡಿರಿ. ನಾವು ಎಷ್ಟು ನೋಡಿದೆವು, ಏನು ಮಾಡಿದೆವು ಅನ್ನೋದು. ನಾವಿಲ್ಲ ನಾರ್ಮಲ್ಲಿ ಒಂದು 4 ನೋಡಿದೆವು ಅಷ್ಟೇ. ಅದನ್ನು ಬಿಟ್ಟು ಮತ್ತೆ ಯಾವುದೂ ನೋಡಿಲ್ಲ ನಾವು. ಈ ಪ್ಯಾರಾಗ್ರಾಫ್ದಾಗ ಅದನ್ನು ಹೇಳಿದಾರೆ. ನೆಕ್ಸ್ಟ್ ಈ ಪ್ಯಾರಾಗ್ರಾಫ್ ಓದ್ನೊಬ್ಬರಿ ಏನು ಹೇಳ್ಯಾರು? ಆ್ಯಸ್ ಸ್ಟಾರ್ಟೆಡ್ ಅರ್ಲಿಯರ್, ದೇರ್ ಆರ್ ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ ವರ್ಲ್ಡ್. We know the plants and animals in our own area by their local names. These local names would vary from place to place. Even within a country, probability would recognize the confusion that would be created if we did not find a way and means to talk each other. The refresh to organism we were talking about. ಈ ಪ್ಯಾರಾಗ್ರಾಫ್ದಾಗ ಏನು ಹೇಳ್ಯಾರಂದ್ರೆ, ಈಗ ಎಕ್ಸಾಂಪಲ್ ಭಾಳಷ್ಟು ಸ್ಪೀಸೀಸ್ ಇದಾವೆ, ಅದಕ್ಕೆ ಭಾಳಷ್ಟು ಹೆಸರು ಇದಾವೆ. ಎಕ್ಸಾಂಪಲ್ ಈಗ ನಾಯಿ ಐತಿ. ಆ ನಾಯಿ ನಾವು ಕನ್ನಡದಾಗ ನಾಯಿ ಅಂತವೆ. ಅದಕ್ಕೆ ಕನ್ನಡದಾಗ ನಾಯಿ ಅಂತವೆ. ಹಿಂದಿ ಒಳಗೆ ಏನಂತವು? ಕುತ್ತ ಅಂತವೆ. ಇಂಗ್ಲೀಷ್ದಾಗ ಏನಂತವು? ಡಾಗ್ ಅಂತವೆ. ಬೇರೆ ಲ್ಯಾಂಗ್ವೇಜ್ದಾಗ ಬೇರೆ ಕರಿತೇವೆ ನಾವು. ಹಂಗಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಅದು.
ಈಗ ಇನ್ನೊಬ್ರಿಗೆ ನಾವು ಹೋಗಿ ಈಗ ಹಿಂದಿ ಮಾತಾಡೋರು ನೋಡೋರ್ಗೆ ಹೋಗಿ ನಾಯಿ ಅಂದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಇಲ್ಲ ಅವ್ರು ನಮ್ಮ ಒಳಗೆ ಬಂದು ಕೂತಂದ್ರೆ ನಮಗೇನು ಗೊತ್ತಾಗುತ್ತೆ? ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಈ ಪ್ರಾಬ್ಲಮ್ ಆಗ್ಬಾರ್ದಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಏನೋ ಒಂದು ಹೆಸರು ಇರಬೇಕು. ಆ ಹೆಸರು ಎಲ್ಲರೂ ಕರಿಬೇಕು. ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ, ಅದಕ್ಕೊಂದು ಹೆಸರು ಇಡ್ತಾರೆ. ಆ ಹೆಸರು ಹೆಂಗೆ ಇಡ್ತಾರೆ ಆ ಹೆಸರು ಹೆಂಗೆ ಇಡ್ತಾರೆ ಒಂದು ಈ ಪ್ಯಾರಾಗ್ರಾಫ್ದಾಗ ಹೇಳ್ಯಾರ. ಇದನ್ನು ಈ ಥರ ನುಸ್ತೆ ಇಷ್ಟ ಇದು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೊಂದು ಹೆಸರು ಬೇಕು. ಆ ಹೆಸರು ಹೆಂಗೆ ಇಡೋದು ಅನ್ನೋದು ಈ ಥರ ಹೇಳ್ಯಾರ. ಹೆಂಗೆ ಇಡಬೇಕು ಅನ್ನೋದು ಈ ಥರ ಹೇಳ್ಯಾರ. ಇದಿಷ್ಟ ಈ ಪ್ಯಾರಾಗ್ರಾಫ್ ಅವನು ಬೇರೆ. Hence, there is a need to understand the naming of the living organism such that a particular organism is known by the same name of all over the world. This process is called nomenclature. Absolutely, nomenclature or naming is only possible when the organism is described correctly by the identification. ಇದು ನೋಡ್ರಿ, ಈ ಟೋಟಲ್ ಪ್ಯಾರಾಗ್ರಾಫ್ದಾಗ ಏನು ಹೇಳೋಣ ನಾ ಹೇಳ್ತಾನೆ ಕೇಳ್ರಿ. ಓದೋದ ಬೇಡ, ಗೊತ್ತಾಯ್ತು. ಆ ನೇಮ್ ಇಡಬೇಕಲ್ಲ, ಆ ನೇಮ್ ಇಡಬೇಕಾದ್ರೆ ಒಂದು ಏನರ ಮಾಡ್ಬೇಕು. ಏನು ಹೆಸರು ಇಡಬೇಕು? ಅದಕ್ಕೆ ವರ್ಲ್ಡ್ದಾಗ ಎಷ್ಟು ಸೈಂಟಿಸ್ಟ್ ಇದಾರಲ್ಲ ಅವರೆಲ್ಲರೂ ಕೂಡ್ಕೊಂತಾರೆ. ವರ್ಲ್ಡ್ದಾಗ ಎಷ್ಟು ಸೈಂಟಿಸ್ಟ್ ಇದಾರಲ್ಲ ಅವರೆಲ್ಲರೂ ಕೂಡ್ಕೊಂತಾರೆ, ಕೂತು ಮೀಟಿಂಗ್ ಮಾಡ್ತಾರೆ. ಈಗ ಹೆಂಗೆ ಈ ರೀತಿ ಪ್ರಾಬ್ಲಮ್ ಐತಿ, ಏನು ಮಾಡಬೇಕು, ಈಗ ಇದಕ್ಕೊಂದು ಹೆಸರು ಇಡಬೇಕು, ಹೆಂಗೆ ಹೆಸರು ಇಡಬೇಕು ಅನ್ನೋದೊಂದು ಮೀಟಿಂಗ್ ಆಗ್ತೈತಿ. ಆ ಮೀಟಿಂಗ್ದಾಗ ಎಲ್ಲರೂ ಏನು ಡಿಸೈಡ್ ಮಾಡ್ತಾರೆ? ಇಂಗ್ಲೀಷ್ದಾಗ ಹೆಸರಿಡ್ನು, ಇಂಗ್ಲೀಷ್ದಾಗ ಹೆಸರಿಟ್ರೆ ಈಸಿ ಆಗ್ತೈತಿ ಅನ್ನೋದು ಮೀಟಿಂಗ್ದಾಗ ಫೈನಲ್ ಆಗ್ತೈತಿ. ಓಕೆ, ಇಂಗ್ಲೀಷ್ದಾಗ ಹೆಸರು ಆತಪ್ಪ. ಹೆಸರು ಏನು ಇಡಬೇಕಲ್ಲ, ಆ ರೀತಿ ನಾಯಿಗೆ ಡಾಗ್ ಅಂತ ಇಟ್ಬಿಟ್ರೆ. ಈಗ ನೀವು ಡಾಗ್ ಹೋಗಿ ತಮಿಳ್ನಾಡ್ದಾಗ ಹೋಗಿ ಹೇಳಿರೋನು ಡಾಗ್ ತಂದ್ರೆ ಅದನ್ನ ಗುರ್ತ ಹಿಡಿತಾರು. ಹಿಂದಿನಾಗ ಹೋಗಿ ಹೇಳಿರೋನು ಡಾಗ್ ತಂದ್ರೆ ಗುರ್ತ ಹಿಡ್ತಾರೋ. ಕನ್ನಡದಾಗ ಹೇಳಿರೋನು ಡಾಗ್ ತಂದ್ರೆ ಗುರ್ತ ಹಿಡ್ತಾರೋ. ನಾಯಿ ಅನ್ನೋದು ಗೊತ್ತಾಗ್ತೈತಿ. ಆ ರೀತಿ ಬೆಕ್ಕಿಗೆ ಕ್ಯಾಟ್, ಮೀನಿಗೆ ಫಿಶ್ ಹಿಂಗೆ ಹೆಸರು ಇಡೋದು ಫೈನಲ್ ಆಯ್ತು. ಫೈನಲ್ ಮಾಡ್ರಿ. ಆದ್ರೆ ಹೆಂಗೆ ಫೈನಲ್ ಮಾಡ್ರಿ ಅದನ್ನ? ಅದಕ್ಕೊಂದು ರೂಲ್ಸ್ ಬೇಕು, ಏನರ ಬೇಕಲ್ಲ. ಅದಕ್ಕೆ ಆ ಹೆಸರು ಫೈನಲ್ ಮಾಡೋದಕ್ಕೆ ಈ ಹೆಸರು ಇಟ್ರೆ, ಈ ಹೆಸರು ಇಟ್ಕೊಂಡು ನಿಮೋನೋಕಲ್ಚರ್ ಅನ್ನೋದು, ಬೈನೋಮಲ್ ನಿಮೋನೋಕಲ್ಚರ್ ಅನ್ನೋ ರೂಲ್ಸಿಗೆ ಹೆಸರು ಕೊಟ್ರು. ಆ ಟಾಪಿಕ್ ಇಟ್ಕೊಂಡು ಹೆಸರಿಟ್ರು. ಆ ಟಾಪಿಕ್ದಾಗ ಏನೈತಿ? 2 ರೂಲ್ ಅದಾವ. ಒಂದೇದ ಜನರಲ್ ನೇಮ್, ಸ್ಪೀಸೀಸ್ ನೇಮ್. ಜನ್ರಿಕ್ ನೇಮ್, ಸ್ಪೀಸೀಸ್ ನೇಮ್. ಜನ್ರಿಕ್ ನೇಮ್ ಅಂದ್ರೆ ಎಲ್ಲರೂ ಕೂಡಿ ಐಡೆಂಟಿಫೈ ಮಾಡಿ ಇಡ್ತಾರೆ. ಸ್ಪೀಸೀಸ್ ನೇಮ್ ಅಂದ್ರೆ ಅದನ್ನು ನಾರ್ಮಲ್ ಲ್ಯಾಂಗ್ವೇಜ್ದಾಗ ಹೆಂಗೆ ಮಾತಾಡ್ತಾವಲ್ಲ ಆ ಥರ ಹೆಂಗೆ ಮಾತಾಡೋದು ಅನ್ನೋದು ಫೈನಲ್ ಮಾಡ್ತಾರೆ. ಇದು ಜನರಲ್ ನೇಮ್, ಸ್ಪೀಸೀಸ್ ನೇಮ್ ಅಂದ್ರೆ. ಇದ್ರ ಕೂಡ ಭಾಳ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ಇದಿಷ್ಟ ಸಿಂಪಲ್ ತಿಳ್ಕೊಂಬಿಡ್ರಿ. ಇದು ಅದಕ್ಕೆ ಏನು ಕೈತಾರು ಅನ್ನೋದಿಲ್ಲ ಐತೆ ನೋಡಿ. ಅದಕ್ಕೊಂದು ಕೋಡ್ ಇಟ್ರು. ಆ ಕೋಡ್ ಈಗ ಫೈನಲ್ ಮಾಡ್ರೆ ಅದಕ್ಕೊಂದು ಹೆಸರು ಕರಿಬೇಕಲ್ಲ, ದೊಡ್ಡ ಹೆಸರು ಆಗುತ್ತೆ. ಅದಕ್ಕೊಂದು ಕೋಡ್ ಇಟ್ರು, ICZN ಮತ್ತು ICBN. ಇಂಟರ್ನ್ಯಾಷನಲ್ ಇದು ICBN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಯೋನಾಮಿಕಲ್ ನೋಮೋನ್ಕ್ಲೇಚರ್. ICZN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಜಿಯೋಲಾಜಿಕಲ್ ನೋಮಿನೋಕಲ್ಚರ್. ಇದರ ಫುಲ್ ಫಾರ್ಮ್. ಈ ರೂಲ್ಸ್ ಇಟ್ಕೊಂಡ ಈ ಪ್ರಾಣಿಗಳಿಗೆ ಹೆಸರಿಟ್ರು. ನಾಯಿಗೆ, ಡಾಗ, ಕ್ಯಾಟ, ಬೆಕ್ಕ ಅನ್ನೋ ಹೆಸರು ಈ ರೂಲ್ಸ್ ಇಟ್ಕೊಂಡು ಇಟ್ರು. ಆ ರೂಲ್ಸ್ದಾಗ ಏನೇನು ರೂಲ್ಸ್ ಅದಾವ ಅದ್ರಾಗ, ಅದನ್ನ ಹೆಂಗೆ ಇಟ್ಟರು, ಆ ರೂಲ್ಸ್ದಾಗ ಏನೇನು ಇನ್ಕ್ಲೂಡ್ ಅದಾವು ಅನ್ನೋದು ಇಲ್ಲಿ ಹೇಳ್ಯಾರ ಅವ್ರು. ಈ ಟಾಪಿಕ್ ತಕ ಆಯ್ತು. ಆ ರೂಲ್ಸ್ ಏನು ಅನ್ನೋದು 1, 2, 3, 4 ಇಲ್ದಾವ ನೋಡಿ ರೂಲ್ಸ್. ಈ ಪ್ಯಾರಾಗ್ರಾಫ್ದಾಗ ರೂಲ್ಸ್ ಏನೇನು ರೂಲ್ಸ್ ಅದಾವ ಅದಕ್ಕೆ ಇಡಕ್ಕೆ ಅನ್ನೋದು ಈ ಥರ ಐತಿ. ಇದನ್ನು ಸ್ಟಡಿ ಮಾಡಬೇಕು. ಇದು ನೀವು ಮುಂದೆ ಬರೋ ಕ್ಲಾಸ್ದಾಗ ಹೇಳ್ತಾನೆ. ನಿಮಗೆ ಕೇಳಬೇಕು ಅನ್ಸಿದ್ರೆ ಕಾಮೆಂಟ್ ಮಾಡಿರಿ. ಯಾರು ಒಬ್ಬರು ಕಾಮೆಂಟ್ ಮಾಡಿದ್ರು ನಡೀತಿತ್ತು, ನನಗೆ ಎಲ್ಲರೂ ಮಾಡ್ಬೇಕಲ್ಲ.
ಕಾಮೆಂಟ್ ಮಾಡಿರಿ. ನಿಮಗೆ ಕೇಳೋದು ಇಂಟ್ರೆಸ್ಟ್ ಇತ್ತಂದ್ರೆ, ನಾ ಹೇಳೋ ಕ್ಲಾಸ್ ಅರ್ಥ ಆಗತ್ತಿತ್ತಂದ್ರೆ ಮುಂದೆ ಇವು ಟಾಪಿಕ್ಗಳು ಹೇಳ್ಕೊತ ಹೋಗ್ತೇನೆ. ಇಲ್ಲತ್ತಂದ್ರೆ ಸ್ಟಾಪ್ ಮಾಡ್ತೇನೆ ಇವತ್ತಿಗೆ ಇಲ್ಲೇ ಸಾಕು. ಇಷ್ಟೈತೆ. ನೀವು ಎಷ್ಟು ಕಡಿಮೆ ತಿಳ್ಕೊತಿರಲ್ಲ ಅಷ್ಟು ನಿಮ್ಗೆ ಚಲೋ. ಎಷ್ಟು ಕಡಿಮೆ ತಿಳ್ಕೊತೀರಿ ಆ ಕಡಿಮೆ ತಿಳ್ಕೊಂಡಿದ್ದು ನಾಲೆಜನ್ನ ಎಷ್ಟು ಕರೆಕ್ಟಾಗಿ ತಿಳ್ಕೊತೀರ ಅನ್ನೋದು ಚಲೋ. ಅದು ನಿಮಗೆ ಹೆಲ್ಪ್ ಮಾಡ್ತೈತಿ. ನೀವು ಜಾಸ್ತಿ ತಿಳ್ಕೊಂಡಾಟ ಮೈಂಡ್ ಕಚಡ ಆಗ್ತೈತಿ. ಮೈಂಡ್ದಾಗೆಲ್ಲ ಡಿಲೇಟ್ ಆಪ್ಷನ್ ಅವೆಲ್ಲ ಇದು ನೋಡಿ. ಲಿವಿಂಗ್ ವರ್ಲ್ಡ್ ಅಂದ್ರೆ ಇದು ಮುಂದೆ ನಿಮಗೆ ಕಂಟಿನ್ಯೂ ನಾ ಮುಂದಿಂದು ಎಲ್ಲ ಹೇಳ್ಬೇಕು ಅನ್ಸಿತ್ತಂದ್ರೆ ಕಾಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಮಾಡಬೇಡ್ರಿ. ಜೈ ಹಿಂದ್, ಜೈ ಭಾರತ್. ಮತ್ತೆ ಇವತ್ತಿನ ಕ್ಲಾಸ್ ಮುಗೀತು ಇಲ್ಲಿಗೆ.